ಇವತ್ತಿನ ಕ್ಲಾಸು ದ್ವಿತೀಯ PUC ಅರ್ಥಶಾಸ್ತ್ರ. ಅದರಲ್ಲಿ ಸಮಗ್ರ ಅರ್ಥಶಾಸ್ತ್ರದ 2ನೇ ಅಧ್ಯಾಯವಾಗಿರ್ತಕ್ಕಂಥ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಈ ಒಂದು 6 ಅಂಕದ ಪ್ರಶ್ನೆಗಳಿಗೆ ಇವತ್ತು ಉತ್ತರಿಸ್ತಕ್ಕಂಥದ್ದು ಮತ್ತು ಎಕ್ಸ್ಪ್ಲೇನ್ ಕೊಡ್ತಕ್ಕಂಥದ್ದು. ಈ ಒಂದು ವಿಡಿಯೋ ಯಾರು ಇವತ್ತು ಹೊಸಬ್ರು ನೋಡ್ತಾ ಇದ್ದೀರಿ ಅಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ಬಂದು ಬೇಗನೆ ತಲುಪುತ್ತವೆ. ಆ ಕಾರಣಕ್ಕಾಗಿ ತಾವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ಇವತ್ತಿನ ಕ್ಲಾಸು ಈಗ ತಾನೇ ಪ್ರಾರಂಭ ಮಾಡ್ತಕ್ಕಂಥದ್ದು. ನೋಡಿ ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಪ್ರಶ್ನೆ 1, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಈ ಪ್ರಶ್ನೆ ಇರ್ತಕ್ಕಂಥದ್ದು. ಇದರಲ್ಲಿ ಉತ್ತರ ನೋಡಿ, ರಾಷ್ಟ್ರೀಯ ವರಮಾನದ ಪರ್ಯಾಯ ಪರಿಕಲ್ಪನೆಗಳು ಅಥವಾ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು ಈ ಕೆಳಗಿನಂತಿವೆ ಅಂತ. ಅದರಲ್ಲಿ ಎ, 1ನೇದು ಒಟ್ಟು ದೇಶೀಯ ಉತ್ಪನ್ನ, GDP ಅಂತ. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಹಿಂಗಂದ್ರೆ ಏನು ಅಂತ, ಒಂದು ವರ್ಷದಲ್ಲಿ ಒಂದು ದೇಶದ ಭೌಗೋಳಿಕ ಪ್ರದೇಶಗಳೊಳಗೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎನ್ನುತ್ತೇವೆ. ಆದರೆ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಪೂರ್ಣ ಪ್ರಮಾಣವು ದೇಶದ ಪ್ರಜೆಗಳಿಗೆ ದೊರಕದಿರಬಹುದು. ಒಂದು ದೇಶದಲ್ಲಿನ ರಾಷ್ಟ್ರೀಯ ನಿವಾಸಿಗಳು ಮತ್ತು ಅನಿವಾಸಿಗಳು ಉತ್ಪಾದಿಸಿದ ಸರಕುಗಳ ಮಾರುಕಟ್ಟೆಯ ಮೌಲ್ಯವನ್ನು GDP ಅಂತ ಕರೆಯುತ್ತೇವೆ. ಹಂಗಂದ್ರೆ ಏನು ಅಂತ ಇಲ್ಲಿ ನೋಡಿ. ಈ ನಮ್ಮ ಇದರ ವಿವರಣೆ, ಒಂದು ವರ್ಷದಲ್ಲಿ ಒಂದು ದೇಶ ಅಂತಂದರೆ ಒಂದು ವರ್ಷ ಯಾವುದೋ 2021 ಅಂತ ಇಟ್ಕೊಳ್ರಿ, ಮತ್ತು 22ರಲ್ಲಿ ಭೌಗೋಳಿಕ ಪ್ರದೇಶ ಅಂತಂತಂದರೆ ಈ ಒಂದು ನಮ್ಮ ಭಾರತ ದೇಶ ಅಂತ ಇಟ್ಕೊಳ್ಳಿ. ಇದು ಭಾರತ ದೇಶ. ಈ ಗಡಿ ರೇಖೆ ಒಳಗಡೆ
ಉತ್ಪಾದಿಸ್ತಕ್ಕಂಥ ಸರಕುಗಳು ಅಥವಾ ಸೇವೆಗಳು ನಾವು ಏನಂತ ಕರಿತೇವೆ, ಇವುಗಳನ್ನು ಮಾರುಕಟ್ಟೆಗೆ ತಂದೆವು ಅಂತಂತಂದರೆ ಅದು ಅಂತಿಮ ಸರಕಾಗಿರಬೇಕು ಮತ್ತು ಮಾರುಕಟ್ಟೆಗೆ ಬಂದಿರಬೇಕು. ಅದಕ್ಕೆ ನಾವು ಏನಂತೇವೆ, ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತೇವೆ. ಮತ್ತು ಇನ್ನೊಂದು ಅರ್ಥದಲ್ಲಿ ಈ ಪೂರ್ಣ ಪ್ರಮಾಣದ ದೇಶದ ಪ್ರಜೆಗಳಿಗೆ ದೊರಕದೇ ಇರಬಹುದು. ಎಲ್ಲನೂ ಕೂಡ ಈ ಸರಕು ಸೇವೆಗಳು ದೇಶದ ಪ್ರಜೆಗಳಿಗೆ ದೊರಕದೇ ಇರಬಹುದು. ಆದರೆ ದೇಶದಲ್ಲಿ ರಾಷ್ಟ್ರೀಯ ನಿವಾಸಿಗಳು ಅಂದರೆ ದೇಶದ ಜನರು ಮತ್ತು ಅನಿವಾಸಿಗಳು ಅಂದರೆ ಹೊರಗಿನ ದೇಶದವರು, ಆ ಹೊರಗಿನ ದೇಶದವರು ಕೂಡ ಬಂದು ಇಲ್ಲಿ ವಸ್ತುಗಳನ್ನು ಉತ್ಪಾದಿಸ್ಬೋದು. ಅದರ ದೇಶದವರು ಕೂಡ ಇಲ್ಲಿ ವಸ್ತುಗಳನ್ನು ಉತ್ಪಾದಿಸ್ಬೋದು. ಇವೆರಡೂ ವಸ್ತುಗಳನ್ನು ಉತ್ಪಾದನೆ ಮಾಡಿ ಒಂದು ಮಾರ್ಕೆಟ್ಗೆ ಬಂದಿದ್ದಾದರೆ, ಅದಕ್ಕೆ ಒಂದು ಬೆಲೆ ಕಟ್ಟಿದಾದರೆ ಅದನ್ನು ನಾವು ಮಾರುಕಟ್ಟೆಯ ಮೌಲ್ಯದ GDPಯನ್ನು ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು. ಈ ರೀತಿ ಇದು ಒಟ್ಟು ದೇಶೀಯ ಉತ್ಪನ್ನ. ಈ ನೋಡಿ, GDP ಅಂತ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು C+I+G+X−M. ಇದರಲ್ಲಿ ಫುಲ್ ಫಾರ್ಮ್ ಏನು ಹೇಳುತ್ತದೆ ಅಂತಂದರೆ, I ಅಂತಂತಂದರೆ ಅನುಭೋಗಿ ವೆಚ್ಚ, ಇದಕ್ಕೆ ಕನ್ಸಂಪ್ಷನ್ ಕಾಸ್ಟ್ ಅಂತ ಕರಿತೀವಿ. I ಅಂತಂತಂದರೆ ಹೂಡಿಕೆ ವೆಚ್ಚ, ಇನ್ವೆಸ್ಟ್ಮೆಂಟ್ ಕಾಸ್ಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. G ಅಂತಂದರೆ ಸರ್ಕಾರದ ವೆಚ್ಚ, ಗವರ್ನಮೆಂಟ್ ಎಕ್ಸ್ಪೆಂಡಿಚರ್. X−M ಅಂತಂದರೆ ನಿವ್ವಳ ರಫ್ತು ಅಂತ. ಈ X ಅಂದರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್, ನಿವ್ವಳ ರಫ್ತು ಅಂತ. ಈ ರೀತಿ ನಾವು ಇದಕ್ಕೆ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೇವೆ. ನೆಕ್ಸ್ಟು ಎರಡನೇದು B, ನಿವ್ವಳ ದೇಶೀಯ ಉತ್ಪನ್ನ. ಈ NDP ಅಂತಂದರೆ ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಇಲ್ಲಿ ನೋಡಿ, ಒಂದು ವರ್ಷದಲ್ಲಿ ಒಂದು ದೇಶದ ಒಳಗಡೆ ಉತ್ಪಾದಿಸಿದ ಎಲ್ಲ ಅಂತಿಮ ಮತ್ತು ಸರಕು ಸೇವೆಗಳ ಸಮಗ್ರ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ದೇಶೀಯ ಉತ್ಪನ್ನವೆನ್ನುತ್ತೇವೆ. ಅಂದರೆ ಒಂದು ದೇಶದ, ಈಗ ತಾನೇ ಹೇಳಿದ, ಈ ಗಡಿ ರೇಖೆ ಒಳಗಡೆ ಉತ್ಪಾದಿಸಿರ್ತಕ್ಕಂಥ ವಸ್ತುಗಳ ಆ ವಸ್ತುವಿನಲ್ಲಿ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಖರ್ಚನ್ನು ನಾವು ತೆಗೆದಿದ್ದರೆ ಅದನ್ನು ನಾವು ನಿವ್ವಳ ದೇಶೀಯ ಉತ್ಪನ್ನ ಅಂತ ಕರಿತೇವೆ. ಇಲ್ಲಿ ನೋಡಿ, NDP MP ಈಕ್ವಲ್ ಟು GDP MP. ಹೌದಾ? ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಮೈನಸ್ D ಅಂತಂದರೆ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಕರಿತೀವಿ. ಇದಕ್ಕೆ ಸವಕಳಿ ವೆಚ್ಚ ಅಂತ ಕನ್ನಡದಲ್ಲಿ ಕರೀತಾರೆ. ಈಗ ನೋಡಿ, ಉದಾಹರಣೆಗೆ ಒಂದು 100 ಕೋಟಿಯಷ್ಟು ಕ್ರೋರ್ಸ್, 100 ಕೋಟಿ ಹೌದಾ? ಈ 100 ಕೋಟಿಯಲ್ಲಿ GDP ಇದೆ ಅಂತ ಇಟ್ಕೊಳ್ಳಿ. ಈ ಒಂದು 100 ಕೋಟಿ ಸಂಪಾದನೆ ಮಾಡೋಕ್ಕೆ ಒಂದು 20 ಕೋಟಿಯಷ್ಟು ಏನು ಮಾಡಿದ್ದಾರೆ ಅಂತಾರೆ,
ಸವಕಳಿ. ಈ ಸವಕಳಿಯಲ್ಲಿ 100ರಲ್ಲಿ 20 ತೆಗೆದಾಗ ಉಳಿತೆಷ್ಟು? 80. ಈ 80 ಕೋಟಿ ಅನ್ನೋದು ಏನು ಕರಿತೀವಿ ಅಂತಂದರೆ ನಾವು NDP ಅಂತ ಕರಿತೀವಿ. ಹೌದಾ? NDP. ಈ ರೀತಿ ನಾವು ನಿವ್ವಳ ದೇಶೀಯ ಉತ್ಪನ್ನವನ್ನು ಕಂಡುಹಿಡಿತಕ್ಕಂಥದ್ದು. ಅದೇ ರೀತಿಯಾಗಿ ಸಿ, ಒಟ್ಟು ದೇಶೀಯ ಉತ್ಪನ್ನ GNP, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೇವೆ ಇದಕ್ಕೆ. ಇಲ್ಲಿ ನೋಡಿ, ಇದು ಅಂದರೆ ಒಂದು ವರ್ಷದಲ್ಲಿ ಒಂದು ದೇಶದೊಳಗೆ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಯ ಮೌಲ್ಯಕ್ಕೆ ವಿದೇಶೀಯ ಉತ್ಪಾದನಾಂಗಗಳ ನಿವ್ವಳ ಆದಾಯವನ್ನು ಸೇರ್ಪಡೆ ಮಾಡುವುದಕ್ಕೆ GNP ಅಂತ ಕರೀತೇವೆ. ಅದನ್ನೇ ನೋಡಿ, GNP ಲೆಕ್ಕಾಚಾರ ಮಾಡುವಾಗ ದೇಶೀಯ ಉತ್ಪಾದನಾಂಗಗಳು ವಿದೇಶಗಳಲ್ಲಿ ಗಳಿಸಿದ ಆದಾಯವನ್ನು GNP ಸೇರ್ಪಡೆ ಮಾಡಬೇಕು ಅಥವಾ ದೇಶೀಯ ಆರ್ಥಿಕತೆಯಲ್ಲಿ ವಿದೇಶೀಯ ಉತ್ಪಾದನಾಂಗಗಳು ಗಳಿಸಿದ ಆದಾಯವನ್ನು GNPಯಿಂದ ಕಳೆಯಬೇಕು. ಅಂದರೆ ಯಾವ ರೀತಿ? ಈಗ ತಾನೇ ಕೊಟ್ಟಿರ್ತಕ್ಕಂಥ ಒಂದು ಉದಾಹರಣೆ ಪ್ರಕಾರ ಈ ಒಂದು ಭಾರತ ದೇಶದ ಮ್ಯಾಪ್ ಇದೆ ಅಂತ ಇಟ್ಕೊಳ್ಳಿ. ಹೌದಾ? ಇಲ್ಲಿ ವಿದೇಶೀಯ ಉತ್ಪಾದನಾಂಗಗಳು ನಿವ್ವಳ ಆದಾಯವನ್ನು ಸೇರ್ಪಡೆ ಮಾಡುವುದು. ನಮ್ಮ ದೇಶದ ಪ್ರಜೆಗಳು ಈ ಬೇರೆ ರಾಷ್ಟ್ರದಲ್ಲಿ, ಫಾರ್ ಎಕ್ಸಾಂಪಲ್ ಈ ಎ ಅದ ಅಂತ ತಿಳ್ಕೊರ, ಅಮೇರಿಕಾ, ಇದು ಭಾರತ. ಇವರು ಅಮೇರಿಕಾದಲ್ಲಿ ಭಾರತೀಯ ಪ್ರಜೆಗಳು ಮತ್ತು ಅಮೇರಿಕರು ಭಾರತದ ಪ್ರಜೆಗಳು. ಹೌದಾ? ಈ ಒಂದು ಅಮೇರಿಕ ದೇಶದಲ್ಲಿ ಭಾರತದವರು ಒಂದು ಆದಾಯ ಏನು ಗಳಿಸ್ತಾರಲ್ಲ, ಆ ಆದಾಯ ಭಾರತ ದೇಶದ GDPಯಲ್ಲಿ ಏನಾಗಬೇಕು? ಪ್ಲಸ್ ಆಗಬೇಕು, ಸೇರ್ಪಡೆ ಮಾಡಬೇಕು. ಒಂದು. ಎರಡನೇದು, ವಿದೇಶಗಳು ಏನಲ್ಲ, ಭಾರತದಲ್ಲಿ ಅಮೇರಿಕಾದವರು ಏನು ಗಳಿಸ್ತಾರಲ್ಲ, ಈ ಅಮೇರಿಕಾದವರು ಗಳಿಸಿರ್ತಕ್ಕಂಥ ಕಂಪನಿಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಮಲ್ಟಿನ್ಯಾಷನಲ್ ಕಂಪ್ನಿಗಳಾಗಿರ್ಬೋದು, ನಮ್ಮ ಒಟ್ಟು ದೇಶೀಯ ಆರ್ಥಿಕತೆಯಲ್ಲಿ ಏನು ಮಾಡಬೇಕಂತಂದರೆ ಇಲ್ಲಿರ್ತಕ್ಕಂಥದ್ದನ್ನು ಅವರು ಗಳಿಸಿದ ಆದಾಯವನ್ನು ಒಟ್ಟು ದೇಶೀಯ ಉತ್ಪನ್ನದಲ್ಲಿ ನಾವೇನು ಮಾಡಬೇಕು? ಮೈನಸ್ ಮಾಡಬೇಕು, ಅವರಿಗೆ ಕೊಟ್ಕೊಳ್ಬೇಕು. ಈ ರೀತಿ ನಮ್ಮ ದೇಶದಿಂದ ಹೊರಗಡೆ ಹೋಗೋದನ್ನು ಕಳಿಬೇಕು, ಹೊರಗಡೆಯಿಂದ ನಮ್ಮ ದೇಶದಲ್ಲಿ ಬರ್ತಕ್ಕಂಥದ್ದು ಪ್ಲಸ್ ಮಾಡಬೇಕು. ಇದನ್ನು ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೇವೆ. ಅದಕ್ಕೆ ನೋಡಿ GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಪ್ಲಸ್ NFIA ಅಂತಂದರೆ ಇಲ್ಲಿ ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ ಅಂತ ಕರಿತೇವೆ. ಇದಕ್ಕೆ NFA ಅಂತ, ವಿದೇಶದಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ. ಇಲ್ಲಿ
ಈ ಫ್ಯಾಕ್ಟರ್ಸ್ ಇನ್ಕಮ್ ಫಾರ್ ಅಬ್ರೋಡ್ ಅಂತ ಕರಿತೇವೆ ಇದಕ್ಕೆ. ಈ ಫ್ಯಾಕ್ಟರ್ಸ್ ಇನ್ಕಮ್ ಫಾರ್ ಅಬ್ರೋಡ್ ಅಂತಂದರೆ ಈ ಭಾರತೀಯ ಪ್ರಜೆಗಳು ವಿದೇಶದಲ್ಲಿ ಕೆಲಸ ಮಾಡಿ ಅವರ ಸಂಪಾದನೆ ಮಾಡಿರ್ತಕ್ಕಂಥ ಹಣವನ್ನು ಅವರ ತಾಯ್ನಾಡಿಗೆ ಕಳಿಸಿದಾಗ ಇಲ್ಲಿ ಏನಾಗ್ತದೆ, ಅವರ ಆದಾಯವನ್ನು ಇಲ್ಲಿ ಬಂದಿದ್ದಾರೆ ಅದು ವಿದೇಶಗಳಿಂದ ಬಂದ ನಿವ್ವಳ ಉತ್ಪಾದನಾಂಗಗಳ ಆದಾಯ ಅಂತ ಕರೀತೇವೆ. ಈ ರೀತಿ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ನೋಡ್ತಾ ಇದ್ದೇವೆ. ನೆಕ್ಸ್ಟು ಡಿದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ NNP ಅಂತ ಕರಿತೇವೆ. ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಒಂದು ವರ್ಷದಲ್ಲಿ ಒಂದು ದೇಶದ ಒಳಗೆ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯ ಮತ್ತು ವಿದೇಶಿಯ ಉತ್ಪಾದನಾಂಗಗಳ ನಿವ್ವಳ ಆದಾಯದಲ್ಲಿನ ಸವಕಳಿ ವೆಚ್ಚವನ್ನು ಕಳೆದರೆ ನಮಗೆ NNP ದೊರೆಯುತ್ತದೆ. ನೋಡಿ ಇಲ್ಲಿ ಏನು ಹೇಳ್ತದ, ಒಂದು ದೇಶದೊಳಗೆ ಅಂದರೆ ದೇಶದ ಒಳಗಡೆ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಮೌಲ್ಯ ವಿದೇಶಿಯ ಉತ್ಪಾದನಾಂಗಗಳು ನಿವ್ವಳ ಆದಾಯದ ಮೊತ್ತದಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ, ಅಂದರೆ ಈ ಒಂದು ಖರ್ಚಾಗಿರ್ತಕ್ಕಂಥ ಅಥವಾ ಸವದಿ ಹೋಗಿರ್ತಕ್ಕಂಥ ವೆಚ್ಚವನ್ನು ಕಳೆದರೆ ನಮಗೆ ಏನು ಸಿಗ್ತದೆ ಅಂತಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೇವೆ. ಇಲ್ಲಿ ನೋಡಿ NNP ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಈಕ್ವಲ್ ಟು GNP ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮಾರ್ಕೆಟ್ ಪ್ರೈಸ್ ಮೈನಸ್ D ಅಂತಂತಂದರೆ ಈ ಒಂದು ಸವಕಳಿ ಅಂತ ಕರಿತೀವಿ. ಹೌದಾ? ಈ ಒಂದು ಸವಕಳಿಗೆ ದಲ್ಲಿ ಒಂದು ತಮಗೆ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೇನೆ. ಸವಕಳಿ ಅನ್ನೋದಕ್ಕೆ ಒಂದು ಬೈಕನ್ನು ಖರೀದಿ ಮಾಡಿರಂತ ಇಟ್ಕೊಳ್ರಿ. ಏನ್ರಿ? ಬೈಕ್. ಹೌದಾ? ಬೈಕ್ ಖರೀದಿ ಮಾಡಿದ್ದು ಈ ಒಂದು ವರ್ಷದವರೆಗೆ ನಿರಂತರವಾಗಿ ಬೈಕ್ ಓಡಿಸಿ ಅದರದ ಕೆಲವೊಂದು ಭಾಗಗಳನ್ನು ಸವಿದಾಗ ಆ ಸೌದಿರ್ತಕ್ಕಂಥ ಭಾಗಕ್ಕೆ ದುರಸ್ತಿ ಮಾಡಿದ್ದಾಗ ಅದಕ್ಕೆ ಹಣ ಖರ್ಚಾಗ್ತದೆ. ಆ ದುರಸ್ತಿ ಅನ್ನೋದೇ ನಾವು ಏನು ಕರಿತೇವೆ ಅಂತಂದರೆ ಸವಕಳಿ ಅಂತ ಕರಿತೇವೆ, ಡಿಪ್ರಿಸಿಯೇಷನ್ ಅಂತ ಕರಿತೇವೆ ಇದಕ್ಕೆ ನಾವು. ಹೌದಾ? ಇದನ್ನು ನಾನು ಒಂದು ಎಕ್ಸಾಂಪಲ್ ತೊಗೊಂಡು ನಿಮಗೆ ಹೇಳ್ತಾ ಇದ್ದೇನೆ ತಿಳಿಲಿ ಅನ್ನುವ ಕಾರಣಕ್ಕಾಗಿ. ಓಕೆ, ನೆಕ್ಸ್ಟು ಈ ವೈಯಕ್ತಿಕ ವರಮಾನಗಳು, ಈ ಪರ್ಸ್ನಲ್ ಇನ್ಕಮ್ ಅಂತ ನಾವು ಕರಿತೇವೆ. ಇದರಲ್ಲಿ ಒಂದು ವರ್ಷದಲ್ಲಿ ಕುಟುಂಬಗಳು ಸ್ವೀಕರಿಸಿದ ರಾಷ್ಟ್ರೀಯ ವರಮಾನದ ಭಾಗವನ್ನು ವೈಯಕ್ತಿಕ ವರಮಾನ ಎನ್ನುತ್ತೇವೆ. ಈ ರಾಷ್ಟ್ರೀಯ ವರಮಾನದ ಪೂರ್ಣ ಭಾಗವನ್ನು ಕುಟುಂಬಗಳು ಪಡೆಯುವುದಿಲ್ಲ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭಗಳು UP ಅಂತ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂತ, ಅಂದರೆ ವಿತರಣೆಯಾಗದ ಲಾಭಗಳಿಗೆ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್ ಅಂದರೆ ಕಾರ್ಪೊರೇಟರ್ ತೆರಿಗೆಗಳು, ಕಾರ್ಪೊರೇಟರ್ ಟ್ಯಾಕ್ಸ್ ಮತ್ತು ಕುಟುಂಬಗಳು ಪಾವತಿಸಿದ ಸಾಲದ ಮೇಲಿನ ಬಡ್ಡಿಯನ್ನು ಕಳೆಯಬೇಕು. ಸರ್ಕಾರದಿಂದ ಕುಟುಂಬಗಳು ಸ್ವೀಕರಿಸಿದ ವರ್ಗಾವಣೆ ಪಾವತಿಗಳನ್ನು ಅಥವಾ
ಟಿ ಪಿ ಅಂದರೆ ಟ್ರಾನ್ಸ್ಫರ್ ಪೇಮೆಂಟ್ಸ್ ಮತ್ತು ಸಾಲದ ಮೇಲಿನ ಬಡ್ಡಿ ಸ್ವೀಕೃತಿಯನ್ನು ಸೇರ್ಪಡೆ ಮಾಡಿದ್ದರೆ ವೈಯಕ್ತಿಕ ವರಮಾನ ದೊರೆಯುತ್ತದೆ. ಇಲ್ಲಿ ನೋಡಿ, ಇದು ಯಾವ ರೀತಿ ಅಂತಂದರೆ, ಈ ಪರ್ಸನಲ್ ಇನ್ಕಮ್ ಈಕ್ವಲ್ ಟು ರಾಷ್ಟ್ರೀಯ ವರಮಾನ. ಈ ರಾಷ್ಟ್ರೀಯ ವರಮಾನದಲ್ಲಿ ಏನೇನು ಮೈನಸ್ ಮಾಡಬೇಕು ಅಂತಂತಂದರೆ, ಮೈನಸ್ ವಿತರಣೆಯಾಗದ ಲಾಭಗಳು, ಆಮೇಲೆ ಮೈನಸ್ ಕಾರ್ಪೊರೇಟರ್ ತೆರಿಗೆಗಳು, ಮೈನಸ್ ನಿವ್ವಳ ಬಡ್ಡಿ ಪಾವತಿಗಳು, ಇವೆಲ್ಲನೂ ಕೂಡ ರಾಷ್ಟ್ರೀಯ ವರಮಾನದಲ್ಲಿ ಮೈನಸ್ ಮಾಡಿದಾದರೆ ಇಲ್ಲಿ ಪ್ಲಸ್ ಏನು ಮಾಡಬೇಕಂತಂದರೆ ವರ್ಗಾವಣೆ ಪಾವತಿಗಳು, ಅಂದರೆ ಕುಟುಂಬಗಳಿಗೆ ಸರ್ಕಾರ ಮಾಡ್ತಕ್ಕಂಥ ಒಂದು ವರ್ಗಾವಣೆ ಪಾವತಿಗಳು. ಈ ರೀತಿ ನಾವು ವೈಯಕ್ತಿಕ ವರಮಾನವನ್ನು ಗಣನೆಗೆ ತಗೊಳ್ತಾ ಇದ್ದೆವು. ಇಲ್ಲಿ ಏನು ಸರ್ಕಾರ ಕುಟುಂಬಗಳನ್ನು ಪ್ಲಸ್ ಮಾಡಬೇಕಂತಂದರೆ, ನೀವು ತಿಳ್ಕೊಳ್ಬೇಕು, ಈ ಒಂದು ರಾಷ್ಟ್ರೀಯ ವರಮಾನದ ವಿತರಣೆಯಾಗದ ಲಾಭಗಳಲ್ಲಿ ಅಂತಂದರೆ ಕಾರ್ಪೊರೇಟರ್ ಟ್ಯಾಕ್ಸ್ಗಳು ಇರ್ತವೆ, ಕುಟುಂಬಗಳು ಪಾವತಿಸಿದ ಸಾಲದ ಮೇಲಿನ ಬಡ್ಡಿಯನ್ನು ಕಳೆಯಬೇಕು, ಸಾಲದ ಮೇಲಿನ ಬಡ್ಡಿ ಮತ್ತು ಸರ್ಕಾರದಿಂದ ಕುಟುಂಬಗಳು ಸ್ವೀಕರಿಸಿದ ವರ್ಗಾವಣೆ. ಏನಕ್ಕೆ ಉದಾಹರಣೆಗೆ ಸರ್ಕಾರ ಸ್ಕಾಲರ್ಶಿಪ್ಗಳು ಬರ್ತವೆ, ವಿಧವಾ ವೇತನ ಬರ್ತವೆ, ವೃದ್ಧಾಪ್ಯ ವೇತನ ಇರ್ತವೆ, ಅಂಗವಿಕಲ ವೇತನ ಇರುತ್ತದೆ. ಇವೆಲ್ಲನೂ ಕೂಡ ಸರ್ಕಾರ ಇವರಿಗೆ ವರ್ಗಾವಣೆ ಮಾಡ್ತವೆ. ಇದರಲ್ಲಿ ಇದು ಕೂಡಿಸಿದಾದರೆ ಏನಾಗ್ತದೆ ಅಂತಂದರೆ, ಆ ಒಂದು PQ ಪರ್ಸ್ನಲ್ ಇನ್ಕಮ್ ಅಂತ ನಾವು ವೈಯಕ್ತಿಕ ವರಮಾನವನ್ನು ಕಂಡು ಹಿಡಿಯೋದು ಆಗ್ತಕ್ಕಂಥದ್ದು. ನೆಕ್ಸ್ಟ್ F, ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನಗಳು. ಈ ಒಂದು ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನಗಳಲ್ಲಿ ನೋಡಿ, ವೈಯಕ್ತಿಕ ವರಮಾನದಲ್ಲಿ ಕುಟುಂಬಗಳು ಪಾವತಿಸಿದ ವೈಯಕ್ತಿಕ ತೆರಿಗೆಗಳು ಮತ್ತು ತೆರಿಗೆತರ ಪಾವತಿಗಳನ್ನು ಕಳೆದು ಉಳಿಯುವ ವರಮಾನವನ್ನು ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಅಂತ ಕರೀತೇವೆ. ಇಲ್ಲಿ ಯಾವ ರೀತಿ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಒಂದು 10,000 ವರಮಾನ ಅದ ಅಂತ ಇಟ್ಕೊಳ್ಳಿ, ಹೌದಾ? ಈ 10,000ರಲ್ಲಿ ಈ ವಾಯ್ ಅಂತಂದರೆ ವರಮಾನ, ಅದರಲ್ಲಿ ಟಿ ಅಂತಂದರೆ ಟ್ಯಾಕ್ಸ್ಗಳಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಎರಡನ್ನೂ ಕೂಡಿಕೊಂಡು ಒಂದು 2,000 ಟ್ಯಾಕ್ಸ್ ಇದೆ ಅಂತ ತಿಳ್ಕೊಳ್ಳಿ. ಈ ಒಂದು 10,000ರಲ್ಲಿ ನಾವು 2,000 ಮೈನಸ್ ಮಾಡಿದೆವು ಅಂತಂತಂದರೆ ಉಳಿತೆಷ್ಟು? PDI ಈ PDI ಉಳಿದಿದ್ದು 8,000, ಹೌದಾ? ಈ 8,000 ಅನ್ನೋದು ನಾವು ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ ಅಂತ ಕರಿತೀವಿ. ಈ ರೀತಿಯಾಗಿ ಈ ಒಂದು ರಾಷ್ಟ್ರೀಯ ವರಮಾನದ ಅನನ್ಯತೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇನ್ನೊಂದು ಕ್ವಶನ್ ಇದೆ, 2ನೇ ಪ್ರಶ್ನೆ.
ಜಿ ಡಿ ಪಿಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಇದು ಪ್ರಶ್ನೆ ಇದೆ. ಜಿ ಡಿ ಪಿಯ ವೆಚ್ಚ. ಇಲ್ಲಿ ಉತ್ತರ ನೋಡಿ, ಉತ್ಪನ್ನಗಳ ಬೇಡಿಕೆಯ ಆಧಾರದಲ್ಲಿ ಜಿ ಡಿ ಪಿಯನ್ನು ಮಾಪನ ಮಾಡುವ ಪರ್ಯಾಯ ಮಾರ್ಗಗಳನ್ನು ವೆಚ್ಚದ ವಿಧಾನ ಎನ್ನುತ್ತೇವೆ. ಅಂದರೆ ಒಂದು ವರ್ಷದಲ್ಲಿ ಆರ್ಥಿಕತೆಯೊಂದು ಮಾಡಿದ ಎಲ್ಲ ಅಂತಿಮ ವೆಚ್ಚಗಳ ಲೆಕ್ಕ ಹಾಕುವ ಮೂಲಕ ನಾವು ಜಿ ಡಿ ಪಿಯನ್ನು ಮಾಪನ ಮಾಡುವುದೇ ವೆಚ್ಚದ ವಿಧಾನ. ಈ ವಿಧಾನಗಳಲ್ಲಿ ಪ್ರತಿ ಉದ್ಯಮಿ ಘಟಕವು ಕೈಗೊಳ್ಳುವ ಅಂತಿಮ ವೆಚ್ಚವನ್ನು ಸೇರಿರುತ್ತವೆ. ಅಂತಿಮ ವೆಚ್ಚವೆಂದರೆ ಮಧ್ಯಂತರ ಉದ್ದೇಶಗಳಿಗಾಗಿ ಮಾಡದಿರುವ ವೆಚ್ಚದ ಭಾಗವಾಗಿದೆ. ಮಧ್ಯಂತರ ಉದ್ದೇಶಗಳಿಗಾಗಿ ಮಾಡದಿರುವ ವೆಚ್ಚದ ಭಾಗವಾಗಿದೆ ಅಂತ ಅರ್ಥ. ಅಂದರೆ ಯಾವುದೇ ಒಂದು ಉದ್ಯಮಿ ವೆಚ್ಚ ಮಾಡುವ ವಿಧಾನದಲ್ಲಿ ಅಂತಿಮ ಸರಕನ್ನು ಮಾತ್ರ ಪರಿಗಣನೆ ತಗೊಳ್ಬೇಕು ಅಂತ ಹೇಳ್ತಾರೆ. ಮಧ್ಯಂತರ ಸರಕುಗಳನ್ನು ಯಾರೂ ಕೂಡ ಪರಿಗಣನೆ ತಗೊಳ್ಬಾರ್ದು. ಒಂದು ವೇಳೆ ಪರಿಗಣನೆ ತೊಗೊಂಡಿದ್ದಾದರೆ ಅಲ್ಲಿ ಡಬಲ್ ಕೌಂಟಿಂಗ್ ಆಗ್ತದೆ, ಲೆಕ್ಕ ಮಾಡಬೇಕಾಗ್ತದೆ, ಅದು ಲೆಕ್ಕದಲ್ಲಿ ತಪ್ಪಾಗ್ತದೆ. ಆ ಕಾರಣಕ್ಕಾಗಿ ಈ ಒಂದು ಉದ್ಯಮಿ ಘಟಕಗಳ ಈ ಕೆಳಗಿನ ಅಂತಿಮ ವೆಚ್ಚಗಳನ್ನು ಮಾಡಬಹುದು. ಇಲ್ಲಿ ಎ ನೋಡಿ, ಎದಲ್ಲಿ ಉದ್ಯಮಿ ಘಟಕಗಳು ಉತ್ಪಾದಿಸಿದ ಸರಕು ಸೇವೆಗಳ ಮೇಲೆ ಕುಟುಂಬಗಳು ಮಾಡಿದ ಅಂತಿಮ ಅನುಭೋಗಿ ವೆಚ್ಚ ನಾವು ಸಿ ಐ ಅಂತ ಕರಿತೇವೆ. ಹೌದಾ? ಈ ಒಂದು ಸಂಕೇತಾಕ್ಷರದಿಂದ ನಾವು ಗುರುತಿಸ್ತೇವೆ. ಅಂದರೆ ಉದ್ಯಮಿಗಳನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್, ಒಂದು ವಸ್ತು, ಅದ್ರ ಮೇಲೆ ಕುಟುಂಬದವ್ರು ಏನು ಅಂತಿಮ ಆ ವಸ್ತುವನ್ನು ಪರ್ಚೇಸ್ ಮಾಡಲಿಕ್ಕೆ ಖರ್ಚು ಮಾಡಿರ್ತಾರಲ್ಲ, ಅದನ್ನು ನಾವು ಅಂತಿಮ ಅನುಭೋಗಿ ವೆಚ್ಚ ಅಂತ ಕರಿತೇವೆ. ಆ ಒಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಯಾವುದೋ ಒಂದು ಮೊಬೈಲ್ ಕಂಪ್ನಿ ಇದೆ ಅಂತ ಇಟ್ಕೊಳ್ರಿ. ಈ ಮೊಬೈಲು ಒಂದು ಕಂಪ್ನಿದವ್ರು ತಯಾರು ಮಾಡ್ಯಾರ. ಈ ತಯಾರು ಮಾಡಿರ್ತಕ್ಕಂಥ ಮೊಬೈಲು ಕುಟುಂಬದವರು ಏನು ಮಾಡ್ತಾರೆ, ಫ್ಯಾಮ್ಲಿ ಕುಟುಂಬದವರು ಯಾರೋ ಒಬ್ಬರು ಈ ಮೊಬೈಲನ್ನು ಏನು ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ, ಖರೀದಿ ಮಾಡ್ತಾರೆ. ಈ ಖರೀದಿ ಮಾಡಿರ್ತಕ್ಕಂಥ ಮೊಬೈಲ್ ಈ ಕಡೆ ಬಂದು ಈ ಫ್ಯಾಮ್ಲಿದವರಿಗೆ ಅದು ಒಂದು ವಸ್ತು, ಇದರಿಂದ ಸೇವೆ ಸಿಗ್ತದೆ, ಸರ್ವಿಸ್ ಸಿಗ್ತದೆ. ಹೌದಾ? ಈ ಒಂದು ಸರ್ವಿಸ್ ಇವರಿಗೆ ಸಿಗ್ತದೆ. ಆ ಸರ್ವಿಸ್ಗೋಸ್ಕರ ಈ ಫ್ಯಾಮ್ಲಿದವರು ಇವರಿಗೆ ಹಣವನ್ನು ಏನು ಮಾಡಬೇಕು, ಪೇ ಮಾಡಬೇಕು. ಪೇ ಈ ರೀತಿ ಅದನ್ನು ನಾವು ಸಿ ಅಂತಕ್ಕಂಥ ಸಂಕೇತಾಕ್ಷರದಿಂದ ಗುರುತಿಸ್ತೇವೆ. ಒಂದು. ಎರಡನೇದು,
ಉದ್ಯಮಿ ಘಟಕವು ಉತ್ಪಾದಿಸಿದ ಸರಕು ಸೇವೆಗಳ ಮೇಲೆ ಇತರೆ ಉದ್ಯಮಿ ಘಟಕಗಳು ಮಾಡಿದ ಅಂತಿಮ ಹೂಡಿಕೆ ವೆಚ್ಚ ಐಲಿಂದ ನಾವು ಸೂಚಿಸ್ತಾ ಇದ್ದೇವೆ. ಅಂದರೆ ಈಗ ಯಾವುದೋ ಒಬ್ಬ ಉದ್ಯಮಿ ಘಟಕ, ಇದನ್ನೇ ಉದಾಹರಣೆ ಇಟ್ಕೊಂಡು ಹೇಳ್ತೀವಿ. ಈಗ ಮೊಬೈಲನ್ನು ಉತ್ಪಾದನೆ ಮಾಡಿದ್ದಾರೆ. ಈ ಮೊಬೈಲ್ ಉತ್ಪಾದನೆ ಮಾಡಿದಾಗ ಮತ್ತೊಬ್ಬ ಉದ್ಯಮಿ ಘಟಕ ಏನು ಮಾಡ್ತಾನೆ, ಅದ್ರ ಮೇಲೆ ಹೂಡಿಕೆ ಮಾಡ್ತಾನೆ. ಯಾರೋ ಒಬ್ಬರನ್ನು ಸರಕುಗಳ ತಯಾರು ಮಾಡಿದ್ರ ಮೇಲೆ ಇನ್ನೊಬ್ಬರನ್ನು ಹೂಡಿಕೆ ಮಾಡಿದಾಗ ಅದನ್ನು ನಾವು ಏನಂತ ಕರಿತೇವೆ ಅಂತಂದರೆ ಹೂಡಿಕೆ ವೆಚ್ಚ ಅಂತ ಕರಿತೇವೆ. ಎರಡನೇದು ಸಿ, ಉದ್ಯಮಿ ಘಟಕವು ಉತ್ಪಾದಿಸಿದ ಸರಕು ಸೇವೆಗಳ ಮೇಲೆ ಸರ್ಕಾರವು ಮಾಡುವ ಅಂತಿಮ ಹೂಡಿಕೆಯನ್ನು ನಾವು ಜಿ ಅಂತಕ್ಕಂಥ ಸಂಕೇತಾಕ್ಷರದಿಂದ ಗುರುತಿಸ್ತೇವೆ. ಸರ್ಕಾರನೂ ಏನು ಮಾಡ್ತದೆ, ಯಾವುದೋ ಕಂಪನಿಯನ್ನು, ಯಾವುದೋ ಉದ್ಯಮಿ ಘಟಕಗಳನ್ನು ತಯಾರು ಮಾಡಿರ್ತಕ್ಕಂಥ ಸರಕುಗಳ ಮೇಲೆ ಸರ್ಕಾರ ಅದ್ರ ಮೇಲೆ ಅವರನ್ನು ಸರ್ಕಾರ ಖರೀದಿ ಮಾಡ್ತಾ ಪ್ರಾಡಕ್ಟ್ಗಳನ್ನು, ವಸ್ತುಗಳನ್ನು. ಆ ಖರೀದಿ ಮಾಡಿದಾಗ ಸರ್ಕಾರದವರು ಆ ಕಂಪ್ನಿಗೆ ಹಣ ಕಟ್ಟಬೇಕು. ಆ ಕಂಪ್ನಿಗೆ ಹಣ ಕಟ್ಟಿದಾಗ ಸರ್ಕಾರದ ಲೆಕ್ಕದಲ್ಲಿ ಅದು ಏನಾಗ್ತದೆ ಅಂತಂದರೆ ವೆಚ್ಚ ಆಗುತ್ತೆ. ಉದ್ಯಮಿ ಲೆಕ್ಕದಲ್ಲಿ ಅವರಿಗೆ ಏನು ಬರ್ತದೆ ಅಂತಂದರೆ ಆ ಸರಕುಗಳನ್ನು ಮಾರಾಟ ಮಾಡಿದಿಂದ ಅವರಿಗೆ ಆದಾಯ ಬರುತ್ತದೆ. ಇದಕ್ಕೆ ಮತ್ತು ಜಿ ಐ ಸಂಕೇತಾಕ್ಷರದಿಂದ ಗುರುತಿಸ್ತೇವೆ. ಅದೇ ರೀತಿ ಉದ್ಯಮಿ ಘಟಕಗಳು ವಿದೇಶದಲ್ಲಿ ಸರಕು ಸೇವೆಗಳನ್ನು ಮಾರಾಟ ಮಾಡಿದ್ದಾಗ ಗಳಿಸಿದ ರಫ್ತು ಆದಾಯ ಎಕ್ಸೈ ಅಂತಕ್ಕಂಥ ಸಂಕೇತದಿಂದ ಗುರುತಿಸ್ತೇವೆ. ಅಂದರೆ ಯಾವುದೋ ಉದ್ಯಮಿ ಘಟಕದವರು ವಿದೇಶಗಳಲ್ಲಿ ಸರಕು ಸೇವೆಗಳನ್ನು ಮಾರಾಟ ಮಾಡಿ ಗಳಿಸ್ತಾರೆ. ನಮ್ಮ ದೇಶದ ಉದ್ಯಮಿಗಳು ವಿದೇಶದಾಗ ಏನು ಮಾಡ್ತಾ ಇದ್ದಾರೆ, ಅಥವಾ ಫಾರಿನ್ ಕಂಟ್ರಿಗಳಲ್ಲಿ ಹೋಗಿ ಒಂದು ಪ್ರಾಡಕ್ಟ್ ತಯಾರು ಮಾಡ್ತಾರೆ. ಪ್ರಾಡಕ್ಟ್ ತಯಾರು ಮಾಡಿ ಗೂಡ್ಸ್ ಅದು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿ ಅದರಲ್ಲಿಂದ ಗಳಿಕೆ ಬರ್ತದೆ. ಆ ಗಳಿಕೆಯನ್ನು ನಾವು ಏನಂತ ಕರಿತೇವೆ ಅಂದ್ರೆ ರಫ್ತುಗಳು ಆದಾಯ ಅಂತ ಕರಿತೇವೆ. ಅಥವಾ ಈ ರೀತಿ ಭಾರತ ದೇಶ, ಇನ್ನೊಂದು ಉದಾಹರಣೆ ಹೇಳ್ಬೋದು, ಭಾರತ ದೇಶದಲ್ಲೇ ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನು ವಿದೇಶದಲ್ಲಿ ಹೋಗಿ ಮಾರಾಟ ಮಾಡಿ ಅದರಲ್ಲಿಂದ ಬರ್ತಕ್ಕಂಥ ಗಳಿಕೆ ಅದನ್ನು ನಾವು ರಫ್ತು ಆದಾಯ ಅಂತ ಕರಿತೇವೆ. ಈ ಮೇಲಿನ ಎಲ್ಲ ಅಂತಿಮ ವೆಚ್ಚಗಳನ್ನು ಒಂದುಗೂಡಿಸಿದರೆ ಉದ್ಯಮಿ ಘಟಕ ಆಯ್ ಗಳಿಸುವ ಒಟ್ಟು ಆದಾಯವನ್ನು RVI ಅಂತ ನಾವು ಪಡೆಯಬಹುದು. ಇಲ್ಲಿ ಆಯ್ ಗಳಿಸಿದ ಆದಾಯದ ಒಟ್ಟು ಮೊತ್ತ ಅನನ್ಯತೆ ಅಂದರೆ ಸಂಬಂಧ CI ಪ್ಲಸ್ II ಪ್ಲಸ್ GI ಪ್ಲಸ್ XI ಪ್ಲಸ್. ಅಂದರೆ ಈ ಉದ್ಯಮಿ ಘಟಕಗಳು ಈ ಎಲ್ಲದರ ಮೇಲೆ ಏನು ಮಾಡ್ತಾರೆ ಅಂತಂದರೆ ಅವರು ಗಳಿಕೆ ಮಾಡಿರ್ತಕ್ಕಂಥದ್ದು ಈ ಒಂದು ಸಂಕೇತಾಕ್ಷರದಿಂದ ನಾವು ಗುರುತಿಸ್ತೇವೆ. ಇದು ಮುಂದುವರೆದು ಇಲ್ಲಿ ನೋಡಿ RVI ಅನನ್ಯತೆ ಅಂತಂದರೆ ಗಳಿಸಿರ್ತಕ್ಕಂಥ ರೆವಿನ್ಯೂಸ್ ವ್ಯಾಲ್ಯೂ ಅಂತಂದರೆ ಆದಾಯ ಅಂತ ಕರಿತೇವೆ ನಾವು. ಇದಕ್ಕೆ ಅನನ್ಯತೆವಾಗಿರ್ತಕ್ಕಂಥದ್ದು ಅಂತಿಮ ಅನುಭೋಗಿ ವೆಚ್ಚ ಪ್ಲಸ್ ಹೂಡಿಕೆ ವೆಚ್ಚ ಪ್ಲಸ್
ಸರ್ಕಾರದ ವೆಚ್ಚ ಪ್ಲಸ್ ರಫ್ತುಗಳ ವೆಚ್ಚ ಒಟ್ಟು ಮೊತ್ತ ಇವೆಲ್ಲನೂ ಕೂಡ ನಾವೇನಂತೇವೆ ಒಟ್ಟು ಮೊತ್ತ. ಒಂದು ಆರ್ಥಿಕತೆಯಲ್ಲಿ ಅನೇಕ ಅಂದರೆ n ಸಂಖ್ಯೆಯ ಉದ್ಯಮಿಗಳಿದ್ದರೆ ಎಲ್ಲ ಉದ್ಯಮಿ ಘಟಕಗಳು ಅಂತಿಮ ವೆಚ್ಚವನ್ನು ಒಂದುಗೂಡಿಸಿದರೆ GDPಯ ಮೌಲ್ಯವನ್ನು ದೊರೆಯುತ್ತದೆ. ಆದ್ದರಿಂದ ಸಿಗ್ಮಾ I ಈಕ್ವಲ್ ಟು 1 ಅನಲಿಟಿಕಲ್ n ರೆವಿನ್ಯೂ ವ್ಯಾಲ್ಯೂ I ಕಂಪನಿ ಹೆಸರಿದೆ. ಅನನ್ಯತೆ ಸಿಗ್ಮಾ I ಈಕ್ವಲ್ ಟು 1 ಅನಲಿಟಿಕಲ್ n C ಪ್ಲಸ್ I ಪ್ಲಸ್ ಸಿಗ್ಮಾ I ಈಕ್ವಲ್ ಟು 1 ಅನಲಿಟಿಕಲ್ n I ಸ್ಮಾಲ್ I ಪ್ಲಸ್ ಈ ಸಿಗ್ಮಾ I ಈಕ್ವಲ್ ಟು 1 ಅನಲಿಟಿಕಲ್ n GI ಪ್ಲಸ್ ಸಿಗ್ಮಾ I ಈಕ್ವಲ್ ಟು 1 ಅನಲಿಟಿಕಲ್ XI. ಹೀಗಂದರೆ ಇವಷ್ಟನ್ನು ಈ ಒಂದು ಒಟ್ಟುಗೂಡಿಸಿ ಸೇರಿಸಿದರೆ ಆರ್ಥಿಕತೆಯಲ್ಲಿನ ಎಲ್ಲ ಉದ್ಯಮಿ ಘಟಕಗಳು ಒಂದು ವರ್ಷದಲ್ಲಿ ಪಡೆದ ಅಂತಿಮ ಅನುಭೋಗಿ ವೆಚ್ಚ ಪ್ಲಸ್ ಹೂಡಿಕೆ ವೆಚ್ಚ ಪ್ಲಸ್ ಸರ್ಕಾರದ ವೆಚ್ಚ ಪ್ಲಸ್ ರಫ್ತು ವೆಚ್ಚ ಇವುಗಳನ್ನು ನಾವು ಈ ದೇಶದಲ್ಲಿರ್ತಕ್ಕಂಥ ಆಯ ಅಂತಂದರೆ ಉದ್ಯಮಿಗಳ ಸಂಖ್ಯೆ, ಇವರು ಎಷ್ಟೆಷ್ಟು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಎಷ್ಟು, ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು, ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಎಷ್ಟು ಮತ್ತು ರಫ್ತು ಈ ಎಲ್ಲ ಎಕ್ಸ್ಪೆಂಡಿಚರ್ಗಳನ್ನು ನಾವು ಒಂದೇ ಕಡೆಯನ್ನು ಕೂಡಿಸಿದ್ದೇವೆಂದರೆ ಆರ್ಥಿಕತೆ ಎಲ್ಲ ಉದ್ಯಮಿ ಘಟಕಗಳ ಒಟ್ಟು ವೆಚ್ಚ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಆರ್ಥಿಕತೆಯಲ್ಲಿನ ಅಂತಿಮ ವೆಚ್ಚ ಸಿನಲ್ಲಿ ಒಂದು ಭಾಗವನ್ನು ಅನುಭೋಗಿಯ ಸರಕುಗಳನ್ನು ಅನುಭೋಗಿ ಸರಕುಗಳನ್ನು ಆಮದು ಮಾಡ್ಕೊಳ್ಳೋದು CM ಮೇಲೆ ವೆಚ್ಚ ಮಾಡಲಾಗಿದ್ದು, ಅಂದರೆ ನಾವು ಕೆಲವೊಂದು ಅನುಭೋಗಿ ಸರಕುಗಳು ನಮ್ಮ ದೇಶದಲ್ಲಿ ಸಿಗಲಾರದೇ ಇದ್ದಾಗ ನಾವು ವಿದೇಶದಿಂದ ಆಮದು ಮಾಡ್ಕೊಳ್ತಾ ಇದ್ದೆವು. ಆ ಸರಕುಗಳ ಮೇಲೆ ಮಾಡಿರ್ತಕ್ಕಂಥ ವೆಚ್ಚ ಮಾಡಲಾಗಿದೆ. ಆದ್ದರಿಂದ ದೇಶೀಯ ಉದ್ಯಮಿಗಳ ಅನುಭೋಗಿ ವೆಚ್ಚ ಸಿಗ್ಮಾ ಅಂತಾರೆ ಒಟ್ಟು ಅಂತ, ಆಯ್ ಅಂತಂದರೆ ಅದು ಉದ್ಯಮಿ ಘಟಕ ಈಕ್ವಲ್ ಟು 1ರಿಂದ ನಂಬರ್ ಆಫ್ ಸ್ಟೂಡೆಂಟ್ ಅಂತಂದರೆ ಇಷ್ಟೇ ಅಂತ ಹೇಳ್ತಾ ಇಲ್ಲ. ಈ ಒಂದು 1ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಕಂಪನಿಗಳು ಇಲ್ಲಿ ನೋಡಿ CI ಈಕ್ವಲ್ ಟು ಇದಕ್ಕೆ C ಮೈನಸ್ CM ಅಂದರೆ ಈ ಅನುಭೋಗಿ ವೆಚ್ಚದಲ್ಲಿ ಮೈನಸ್ ಮತ್ತು ಆಮದು ಅನುಭೋಗಿ ವೆಚ್ಚವನ್ನು ನಾವು ವಿದೇಶದಿಂದ ಸರಿಸ್ಕೊಳ್ತಕ್ಕಂಥ ಒಂದು ಅನುಭೋಗಿ ವೆಚ್ಚ. ಅದೇ ರೀತಿ ಆರ್ಥಿಕತೆಯಲ್ಲಿ ಅಂತಿಮ ಹೂಡಿಕೆ ವೆಚ್ಚ ಆಯ್ನಲ್ಲಿನ ಒಂದು ಭಾಗವನ್ನು ವಿದೇಶಿ ಬಂಡವಾಳ ಸರಕುಗಳನ್ನು ಆಮದಿಸಿದ್ದಾಗ, ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಕೂಡ ದೇಶದಲ್ಲಿ ಕಡಿಮೆ ಇದ್ದಾಗ ನಾವು ಇನ್ವೆಸ್ಟ್ಮೆಂಟ್ ಗೂಡ್ಸ್ ಆ್ಯಂಡ್ ಕ್ಯಾಪಿಟಲ್ಸ್ ಆ್ಯಂಡ್ ಮನಿಗಳನ್ನು ಮೇಲೆ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ ಆಮದು ಮಾಡಿಕೊಳ್ಳುವಾಗ ವೆಚ್ಚ ಮಾಡಲಾಗಿರುತ್ತದೆ. ಆದ್ದರಿಂದ ದೇಶೀಯ ಉದ್ದಿಮೆ ಘಟಕಗಳ ಹೂಡಿಕೆ ವೆಚ್ಚ ಹೌದಾ ಸೇಮ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ದಲ್ಲಿ ಮೈನಸ್
ಮತ್ತು ಇನ್ವೆಸ್ಟ್ಮೆಂಟ್ ಇಂಪೋರ್ಟ್ ಆಗಿರ್ತಕ್ಕಂಥದ್ದು. ನಾವು ಮತ್ತೆ ಏನು ಮಾಡ್ತಾ ಇದ್ದೇವೆ ಅಂತಂದರೆ ಒಂದು ವಿದೇಶದಿಂದ ಕೂಡ ನಾವು ಹಣವನ್ನು ಏನು ಮಾಡ್ತಾ ಇದ್ದೇವೆ, ಇಂಪೋರ್ಟ್ ಮಾಡ್ತಕ್ಕಂಥದ್ದು, ಆಮದು ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಹಾಗೆ ಸರ್ಕಾರವು ಕೂಡ ಅಂತಿಮ ಹೂಡಿಕೆ ವೆಚ್ಚದಲ್ಲಿ ಒಂದು ಭಾಗವನ್ನು ಸರ್ಕಾರ ವಿದೇಶಿಯ ಸರಕುಗಳ ಆಮದಿನ ಮೇಲೆ ವೆಚ್ಚ ಮಾಡುತ್ತದೆ. ಅಂದರೆ ಒಂದು ಸರ್ಕಾರನೂ ಕೂಡ ಒಂದು ಭಾಗದಷ್ಟು ಹಣ ಏನು ಮಾಡ್ತದೆ, ವಿದೇಶಿಯ ಸರಕುಗಳ ಮೇಲೆ ವೆಚ್ಚ ಮಾಡ್ತಕ್ಕಂಥ. ಆದುದರಿಂದ ಸರ್ಕಾರ ದೇಶೀಯ ಹೂಡಿಕೆ ವೆಚ್ಚದಲ್ಲಿ ಮೈನಸ್ ಏನು ಮಾಡ್ತದೆ ಅಂತಾರೆ, ವಿದೇಶದಿಂದ ಇಲ್ಲಿ ಏನು ಹೇಳ್ತದೆ, ಸಿಗ್ಮಾ ಐ ಈಕ್ವಲ್ ಟು 1 ಅನ್ಅಂಟಿಕಲ್ n GI ಈಕ್ವಲ್ ಟು G ಮೈನಸ್ GM. ಅಂದರೆ ಒಟ್ಟು ಐ ಅಂತಕ್ಕಂಥ ಉದ್ಯಮಿಗಳು ಒಂದರಿಂದ ಎನ್ವರೆಗೂ, ಅಂದರೆ ಅನೇಕ ಉದ್ದಿಮೆಗಳಿವೆ, ಅದರಲ್ಲಿ ಸರ್ಕಾರಿಯ ವೆಚ್ಚ ಈಕ್ವಲ್ ಟು ಗವರ್ನಮೆಂಟ್. ಈ ಗವರ್ನಮೆಂಟ್ ಮೈನಸ್ ಒಂದು ಭಾಗವನ್ನು ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಆಮದು ಮಾಡ್ಕೊಳ್ತಾ ಇದ್ದೇವೆ. ಆದ್ದರಿಂದ ಆಮದಿನ ಒಟ್ಟು ಮೌಲ್ಯ ಎಮ್ ಇಂಪೋರ್ಟ್ ಮೈನಸ್ CM ಪ್ಲಸ್ IM ಪ್ಲಸ್ GM ಆಗಿರುತ್ತದೆ. ಹೌದಾ? ಒಟ್ಟು ಮೈನಸ್ ಅಲ್ಲಿ ಏನಂತ ಇನ್ಪುಟ್ ಮಾಡ್ಕೊಂಡಿರ್ತಕ್ಕಂಥದ್ರಲ್ಲಿ ನಾವು ಎಲ್ಲನೂ ಕೂಡ CM IM GM ಅನ್ನು ಒಟ್ಟು ಕೂಡಿಸಿದಾಗ ನಾವು ಒಟ್ಟು ಆಮದು ಮಾಡಿಕೊಂಡಿರ್ತಕ್ಕಂಥ ಪಾಲು ಎಷ್ಟು ಅನ್ನೋದು ಗೊತ್ತಾಗ್ತದೆ. ಆದ್ದರಿಂದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅನನ್ಯತೆ ಸಂಬಂಧ ಸಿಗ್ಮಾ ಐ ಈಕ್ವಲ್ ಟು 1 ಅನ್ಅಂಟಿಕಲ್ ರೆವಿನ್ಯೂ ವ್ಯಾಲ್ಯೂ ಐ ಅನನ್ಯತೆ C ಪ್ಲಸ್ I ಪ್ಲಸ್ G ಪ್ಲಸ್ ಎಕ್ಸ್ಪೋರ್ಟ್ ಇಂಪೋರ್ಟ್. ಇದನ್ನು ನಾವು GDPಯ ಒಂದು ವೆಚ್ಚದ ವಿಧಾನ ಅಂತ ನಾವು ಅರ್ಥೈಸ್ತೇವೆ. ಈ ಒಂದು ಹೇಳಿರ್ತಕ್ಕಂಥ ಎರಡು ಪ್ರಶ್ನೆಗಳಲ್ಲಿ ತಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ನನ್ನ ಕ್ಲಾಸು ನೀವು ಕಮೆಂಟ್ಸ್ ಮಾಡುವುದರ ಮುಖಾಂತರ ಅದನ್ನು